ವೀಕ್ಷಕರೇ, ನಾನು ನಿಮ್ಮ ತಾರಿಣಿ ಮಾತಾಡ್ತಾ ಇರೋದು. ಯಾರ್ಯಾರು ಆಶ್ಲೇಷ ನಕ್ಷತ್ರದವರಿದ್ದೀರೋ ಯಾರು ಕೂಡ ಮಿಸ್ ಮಾಡ್ದಲೆ ಕೊನೆವರೆಗೂ ಈ ವಿಡಿಯೋವನ್ನು ನೋಡಿ, ತುಂಬಾ ಒಳ್ಳೇದಾಗುತ್ತೆ ನಿಮ್ಗೆಲ್ಲರಿಗೂ. ಆಶ್ಲೇಷ ನಕ್ಷತ್ರದವರು ಪ್ರತಿಯೊಬ್ಬರೂ ಕೂಡ ಆಶ್ಲೇಷ ನಕ್ಷತ್ರದ ಒಂದು ದಿನ ಆದಿಶೇಷನಿಗೆ ಅಭಿಷೇಕವನ್ನ ಮಾಡಿಸೋದನ್ನ ರೂಢಿ ಮಾಡ್ಕೊಳ್ಳಿ. ಯಾರ್ಯಾರು ಆಶ್ಲೇಷ ನಕ್ಷತ್ರದವರಿದ್ದೀರೋ ತಿಂಗಳಲ್ಲಿ ಬರುವ ಒಂದು ಆಶ್ಲೇಷ ನಕ್ಷತ್ರದ ದಿನ ಆದಿಶೇಷನಿಗೆ ಅಭಿಷೇಕವನ್ನ ಮಾಡೋದ್ರಿಂದ ತುಂಬಾ ಒಳ್ಳೇದಾಗುತ್ತೆ. ಹಾಗೆ ನೀವು ಆದಿಶೇಷನ ಆರಾಧನೆಯನ್ನ ಮಾಡಿ, ತುಂಬಾ ಒಳ್ಳೇದು. ಹಾಗೆ ಒತ್ತು ಶಾವಿಗೆಯನ್ನ ಯಥೇಚ್ಛವಾಗಿ ನೀವು ಯೂಸ್ ಮಾಡೋದ್ರಿಂದ ಕೂಡ ನಿಮ್ಮ ಲಕ್ ಚೇಂಜ್ ಆಗ್ತಾ ಹೋಗುತ್ತೆ. ಆದ್ರೆ ಪಡವಲಕಾಯಿಯನ್ನ ತಿನ್ನೋದನ್ನ ಕಮ್ಮಿ ಮಾಡಿ. ಪಡವಲಕಾಯಿಯನ್ನ ಯಾರ್ಯಾರು ಆಶ್ಲೇಷ ನಕ್ಷತ್ರದವರಿದ್ದೀರೋ ತಿನ್ನೋದನ್ನ ಕಮ್ಮಿ ಮಾಡಿ. ಹಾಗೆ ಮಕ್ಕಳಿಗೆ ಪುಸ್ತಕಗಳನ್ನ ದಾನವಾಗಿ ಕೊಡಿ. ಯಾರ್ಯಾರು ಆಶ್ಲೇಷ ನಕ್ಷತ್ರದವರಿದ್ದೀರೋ ಎಲ್ಲರೂ ಕೂಡ ಚಿಕ್ಕ ಚಿಕ್ಕ ಮಕ್ಕಳಿಗೆ ಪುಸ್ತಕಗಳನ್ನ ನೀವು ದಾನವಾಗಿ ಕೊಡೋದ್ರಿಂದ ತುಂಬಾ ಒಳ್ಳೇದಾಗುತ್ತೆ. ಧನ್ಯವಾದ.